ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು ಒಂದು ಗ್ರ್ಯಾಂಡ್ ಆದಂಥ ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ, ನಾರ್ಮಲ್ ವಿತ್ ಸ್ಲ್ಯಾಂಟಿಂಗ್ ಆರ್ಚ್ ಮಿಕ್ಸೆಡ್ ಡಿಸೈನು. ಸೊ ಇದಕ್ಕೆ ನೀವು 750 850ವರೆಗೂ ಚಾರ್ಜ್ ಮಾಡ್ಕೋಬೋದು. ಮತ್ತು ಇದರಲ್ಲಿ ನಾವು ತುಂಬ ರೀತಿಯಲ್ಲಿ ಡಿಸೈನ್ನ ಚೇಂಜ್ ಮಾಡ್ಬೋದು. ಅದರಲ್ಲಿ ಇದು ಮೆಥಡ್ 1 ಅಂತಲೇ ಹೇಳ್ಬೋದು. ಮೊದಲು ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ನೋಡ್ಕೊಳ್ಳೋಣ. ಸಿಲ್ಕ್ ಥ್ರೆಡ್ಡು, ಜರಿ ದಾರ ಮತ್ತು ಮೀಡಿಯಮ್ ಸೈಜ್ದು ಬೀಡ್ಸ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 2 ಕಲರ್ ದಾರ, 6 ಎಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ. ಕ್ರೋಶಾ ನೀಡಲ್ ನಂಬರ್ 11, ದೊಡ್ಡ ಕಣ್ಣಿನ ಸೂಜಿ ಕುಚ್ಚು ಕಟ್ಕೊಳ್ಳೋದಕ್ಕೆ ಮತ್ತು ಕತ್ರಿ. ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ಶುರು ಮಾಡೋಣ ಬನ್ನಿ. ಮೊದಲು ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೋಬೇಕು. ಸೀರೆ ಸೆರಗು ಆಪೋಸಿಟ್ ಕಲರ್ನ ನಾವು ಚೂಸ್ ಮಾಡ್ಕೋಬೇಕು ಫಸ್ಟ್ ಸ್ಟೆಪ್ ಮಾಡೋದಕ್ಕೆ. ನಾನಿಲ್ಲಿ ದಾರದ ತುದಿಗೆ ಯಾವುದೇ ರೀತಿಯಾದಂಥ ಗಂಟುಗಳನ್ನ ಹಾಕ್ಕೊಂಡಿಲ್ಲ. ಡೈರೆಕ್ಟಾಗಿ ನಾನಿಲ್ಲಿ ಸೀರೆಗೆ ಗಂಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಸ್ಯಾರಿ ಹಿಂಭಾಗಕ್ಕೆ ದಾರನ ಪ್ಲೇಸ್ ಮಾಡ್ಕೊಳ್ಳಿ. ಆನಂತರ ನೀಡಲ್ ಸಹಾಯದಿಂದ ದಾರನ ಪೂರ್ತಿಯಾಗಿ ಮೇಲಕ್ಕೆ ಎತ್ಕೊಂಡ್ಬಿಟ್ಟು ನಾವಲ್ಲಿ 1 2 ಅಥವಾ 3 ಗಂಟುಗಳನ್ನ ಹಾಕೋಬೇಕು. ಟೈಟಾಗಿ ಕಟ್ಕೊಂಡ್ಬಿಡಬೇಕು. ಅದು ಬಿಚ್ಚೋಗಬಾರ್ದು. ಆ ರೀತಿಯಲ್ಲಿ ಟೈಟಾಗಿ ಕಟ್ಕೊಂಡ್ಬಿಡಬೇಕು. ಕಟ್ಕೊಂಡಿದ್ದಾದ ನಂತರ ನಾವಲ್ಲಿ ಒಂದು ಹಾಫ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ಸೇಮ್ ಜಾಗದಲ್ಲಿ ಹಾಫ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಆಮೇಲೆ 2 ಚೈನ್ಗಳನ್ನ ಹಾಕಬೇಕು. 2 ಚೈನ್ ಹಾಕಿಬಿಟ್ಟು ನೆಕ್ಸ್ಟು ಅದ್ರ ಪಕ್ಕಕ್ಕೆ ಡಬಲ್ ಕ್ರೋಶೆಟ್ನ ಮಾಡಬೇಕು. ನಾವಿಲ್ಲಿ ಸ್ಟಾರ್ಟಿಂಗು 2 ಚೈನ್ ಹಾಕ್ಕೊಳ್ತೀವಲ್ಲ, ಅದನ್ನು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ನಾವು ಡಬಲ್ ಕ್ರೋಶೆಟ್ ಕಂಬ ಮಾಡಬೇಕಲ್ಲ, ಹಾಗಾಗಿ 2 ಚೈನ್ನ ಹಾಕ್ಕೋಬೇಕು. ಆನಂತರ ನೋಡಿ, ಒಂದ್ರ ಪಕ್ಕ ಒಂದು ಈ ರೀತಿ ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೊತಾ ಹೋಗಬೇಕು. ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೊಳ್ಳಿ. ಆಮೇಲೆ ಸೀರೆ ಒಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡಾಗ ನೀಡಲ್ ಮೇಲೆ 3 ಎಳೆ ದಾರ ಇರುತ್ತೆ. ಅದರಲ್ಲಿ 2 1 2 1 ಈ ರೀತಿ ಮಾಡ್ಕೋಬೇಕು. ಟೋಟಲ್ಲಾಗಿ 4 ಕಂಬಗಳನ್ನ ಮಾಡಿಬಿಟ್ಟು 2 ಚೈನ್ ಹಾಕಬೇಕು. 2 ಚೈನ್ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಅಂದರೆ ಅಲ್ಲಿಗೂ ಕೂಡ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಸ್ಟಾರ್ಟಿಂಗ್ ನೀವು 2 ಚೈನ್ ಹಾಕಿದ್ರಲ್ಲ, ಅದನ್ನು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿ ಆಮೇಲೆ 3 ಕಂಬಗಳನ್ನ ಹಾಕ್ಕೊಳ್ಳಿ. ಆಮೇಲೆ 2 ಚೈನ್ ಬರುತ್ತೆ. 2 ಚೈನ್ ಆದಮೇಲೆ ನಾವಿಲ್ಲಿ ಮತ್ತೆ ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೊತಾ ಹೋಗಬೇಕು. ಮತ್ತು ಒಂದ್ರ ಪಕ್ಕ ಒಂದು ಕಂಬಗಳನ್ನ ಮಾಡ್ಕೊತಾ ಹೋಗಬೇಕು. ಒಂದೇ ಒಂದು ಸ್ಲೈಟಾಗಿ ನೀವು ಸ್ಪೇಸ್ ಕೊಡಬೇಕು. ತುಂಬ ಪಕ್ಕಕ್ಕೂ ಅಂಟಿಸ್ಬಾರ್ದು. ಒಂದ್ರ ಪಕ್ಕ ಒಂದು ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. 3 ಕಂಬ ಮಾಡಬೇಕು. 3 ಕಂಬ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಬೀಡನ್ನ ಲಾಕ್ ಮಾಡಿ ಆನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಬೇಕು. 3 ಕಂಬಗಳನ್ನ ಮಾಡ್ಕೊಳ್ಬೇಕು. ಇವಾಗ 3 ಕಂಬ ಹಾಕಿದ್ವಿ, ಒಂದು ಬೀಡನ್ನ ಆ್ಯಡ್ ಮಾಡಿದ್ದೀವಿ, ಮತ್ತು 3 ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. 3 ಡಬಲ್ ಕ್ರೋಶೆಟ್ ನೋಡಿ. ಒಂದ್ರ ಪಕ್ಕ ಒಂದೇ ಒಂದು ಚೂರು ಒಂದು ಪಿನ್ ಜಾಗನ ಕೊಟ್ಬಿಟ್ಟು ಹಾಕ್ಕೊಳ್ಳಿ, ಇಲ್ಲಾಂದರೆ ಮಲ್ಕೊಂಡಂಗೆ ಆಗಿಬಿಡುತ್ತೆ. ಹಾಗಾಗಿ ಸ್ಲೈಟಾಗಿ ಜಾಗನ ಕೊಟ್ಬಿಟ್ಟು ಕಂಬನ ಒಂದ್ರ ಪಕ್ಕ ಒಂದು ಮಾಡ್ಕೋಬೇಕು. 3 ಕಂಬ ಆದಮೇಲೆ ಮತ್ತೆ 2 ಚೈನ್ ಹಾಕಬೇಕು. 2 ಚೈನ್ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಅಂದರೆ ಡಬಲ್ ಕ್ರೋಶೆಟೇ ಇದರಲ್ಲೆಲ್ಲ ಡಬಲ್ ಕ್ರೋಶೆಟ್. ಒಂದು ಕಂಬನ ಮಾಡ್ಕೋಬೇಕು. ಇವಾಗ ನಾವಿಲ್ಲಿ 8 ಕಂಬಗಳನ್ನ ಮಾಡ್ಕೊಳ್ಬೇಕು. 8 ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ಸೊ ಆದಷ್ಟು ನೀವು ಕಂಬನ ಮಾಡ್ಕೊಳ್ಳುವಾಗ ಫಸ್ಟ್ ಸ್ಟೆಪ್ಪಲ್ಲಿ ಆದಷ್ಟು ನೋಡಿ ಮಾಡ್ಕೊಳ್ಳಿ. ಏಕೆಂದರೆ ನೀವು ತುಂಬ ಮಾಡ್ಕೊಳ್ತೀರಾ ಅಂದರೆ ಕಂಬಗಳು ಮಲ್ಕೊಂಡಂಗೆ ಆಗಿಬಿಡುತ್ತೆ. ಸ್ವಲ್ಪ ಸ್ಪೇಸ್ ಕೊಟ್ಟರೆ ಅದು ಗ್ಯಾಪ್ ಥರನೂ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಆಗಲ್ಲ ಅಂತ ಹೇಳಲ್ಲ. ಆದಷ್ಟು ನಾವು ಸರಿಯಾಗಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಮತ್ತು ಇಲ್ಲಿ 8 ಕಂಬಗಳನ್ನ ಮಾಡಬೇಕು. ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು 8 ಕಂಬಗಳನ್ನ ಮಾಡ್ಕೊಳ್ಳಿ. ಮಿಸ್ ಆಗಲೇಬಾರ್ದು. ಏಕೆಂದರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಇದು ಬೇಸ್ ಲೈನ್ ಥರ ಇರುತ್ತೆ. ಹಾಗಾಗಿ ನಾವು ಕಂಬನ ಮಿಸ್ ಮಾಡ್ದಿರ 8 ಕಂಬನ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ
ಸ್ಟಾರ್ಟಿಂಗಲ್ಲಿ 4 ಕಂಬ, ಆಮೇಲೆ 2 ಚೈನ್ ಗ್ಯಾಪು, ಆಮೇಲೆ 3 ಕಂಬ, 1 ಬೀಡು, 3 ಕಂಬ, ಆಮೇಲೆ 2 ಚೈನ್ ಗ್ಯಾಪ್ ಬಂದಿದೆ, ಆಮೇಲೆ 8 ಕಂಬ ಬಂದಿದೆ, ಮತ್ತು 2 ಚೈನ್ ಗ್ಯಾಪು, ಆಮೇಲೆ 3 ಕಂಬ ಬರಬೇಕು. 2 ಚೈನ್ ಗ್ಯಾಪ್ ಆದಮೇಲೆ 3 ಕಂಬ, ಆಮೇಲೆ 1 ಬೀಡನ್ನ ಆ್ಯಡ್ ಮಾಡಬೇಕು. ಬೀಡನ್ನ ಲಾಕ್ ಮಾಡಬೇಕು, ಆನಂತರ ಸೀರೆಗೆ ಲಾಕ್ ಮಾಡಬೇಕು, ಮತ್ತು 3 ಕಂಬಗಳನ್ನ ಹಾಕ್ಕೋಬೇಕು. 3 ಕಂಬನ ಹಾಕಬೇಕು. 3 ಕಂಬ ಆದಮೇಲೆ 2 ಚೈನ್ನ ಹಾಕ್ಕೋಬೇಕು, ಆಮೇಲೆ ಮತ್ತೆ 8 ಕಂಬಗಳನ್ನ ಮಾಡ್ಕೋಬೇಕು. ಸೊ ಈ ರೀತಿ ನಮಗೆ ಫಸ್ಟು ಬೇಸ್ ಲೈನ್ ಬರುತ್ತೆ. 1-2 ಬೇಸ್ ಲೈನ್ ನೀವು ನೋಡ್ಕೊಂಡು ಮಾಡ್ಕೊಂಡ್ರಿ ಅಂದರೆ ಆಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಮಾಡ್ಕೊಂಡು ಹೋಗಬೇಕು ಅನ್ನೋದು. 2 ಬೇಸ್ ಲೈನ್ ನೋಡಿ, ಈ ರೀತಿನಲ್ಲಿ ಬೇಸ್ ಲೈನ್ನ ಮಾಡ್ಕೊಂಡು ಹೋಗಬೇಕು. ಈ ರೀತಿ ಸ್ಯಾರಿ ಪೂರ್ತಿಯಾಗಿ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಇವಾಗ ಈ ರೀತಿಯಾಗಿ ನಾನು ಪೂರ್ತಿ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ನ ಶುರು ಮಾಡೋಣ. ನೋಡಿ, ಈ ರೀತಿ ಆದಷ್ಟು ನಾನು ಪಕ್ಕಕ್ಕೆ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ನ ಶುರು ಮಾಡೋಣ. ನೆಕ್ಸ್ಟ್ ಸ್ಟೆಪ್ಪು ನಾನು ಗ್ರೀನ್ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಗೆ ಗ್ರೀನ್ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ. ನೋಡಿ, ಮೊದಲು ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇವಾಗ ನಾವು ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕಿ 1 ಕಂಬ ಹಾಕಿದ್ದೀವಲ್ಲ, ಅಲ್ಲಿಗೆ ಈ ದಾರನ ಲಾಕ್ ಮಾಡ್ಕೊಳ್ಳೋಣ. ಅದ್ರ ಮಧ್ಯಕ್ಕೆ ಈ ರೀತಿ ಥ್ರೆಡ್ನ ಹಾಕಿ ಅಲ್ಲಿ ದಾರನ ಎತ್ಕೊಂಡ್ಬಿಟ್ಟು ಅಲ್ಲಿಗೆ ಗಂಟು ಹಾಕ್ಕೊಳ್ಳಿ. ಈಗ ಸ್ಟಾರ್ಟಿಂಗ್ ಫಸ್ಟ್ ಸ್ಟೆಪ್ಪಲ್ಲಿ ಮಾಡ್ಕೊಂಡ್ರಲ್ಲ, 1-2-3 ಗಂಟು ಹಾಕ್ಕೊಂಡು ಟೈಟಾಗಿ ಕಟ್ಕೊಂಡ್ರಲ್ಲ, ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಗಂಟು ಹಾಕ್ಕೋಬೇಕು. 1-2 ಅಥವಾ 3 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ಕಟ್ಕೊಂಡಿದ್ದಾದಮೇಲೆ ಇವಾಗ ಮತ್ತೆ ಅದೇ ಪ್ಲೇಸಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ನಾವು 1 ಗಂಟು ಹಾಕಿದ್ಮೇಲೆ ಒಂದು ಲಾಕ್ ಮಾಡಲೇಬೇಕು. ಈ ರೀತಿ ಲಾಕ್ ಮಾಡಿದ್ದಾದಮೇಲೆ ಇವಾಗ 4 ಚೈನ್ಗಳನ್ನ ಹಾಕ್ಕೊಳ್ಳೋಣ. 4 ಚೈನ್ ಹಾಕಿಬಿಟ್ಟು ಆ 2 ಚೈನ್ ಗ್ಯಾಪ್ ಇದೆಯಲ್ಲ ಅದರೊಳಗಡೆಗೆ ಲಾಕ್ ಮಾಡ್ಕೊಂಬಿಡಿ. ಲಾಕ್ ಮಾಡಿ ನೆಕ್ಸ್ಟು ಇವಾಗ ನಾವು ಡೈರೆಕ್ಟಾಗಿ ಆರ್ಚ್ನ ಮಾಡಬೇಕು. ಸೊ ಇವಾಗ ನಾವು ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿದ್ವಿ ಅಲ್ಲ, ಆ ಲಾಕ್ ಮಾಡಿದಾಗ ಆ ಬೀಡ್ ಹಿಂದೆಗೆ ಒಂದು ಥ್ರೆಡ್ ಬಂದಿರುತ್ತೆ. ಆ ಥ್ರೆಡ್ಡನ್ನ ನಾವು ಆ ಥ್ರೆಡ್ ಏನಿದೆ ಅಲ್ಲಿಗೆ ಕಂಬಗಳನ್ನ ಮಾಡ್ಕೊತಾ ಹೋಗಬೇಕು. ಸೇಮ್ ಇಲ್ಲೂ ಕೂಡ ಡಬಲ್ ಕ್ರೋಶೆಟೇ ಮಾಡ್ತಾಯಿದ್ದೀನಿ ನಾನು, ಏನು ಟ್ರಿಪಲ್ ಕ್ರೋಶೆಟ್ ಏನೂ ಮಾಡ್ತಾಯಿಲ್ಲ. ಮತ್ತು ನಾನು ಇಲ್ಲಿ ಆರ್ಚ್ನ ಮಾಡ್ತಾಯಿದ್ದೀನಲ್ಲ, ಕಂಬನ ಮಾಡ್ತಾಯಿದ್ದೀನಲ್ಲ, ತುಂಬ ಎಳ್ದು ಲೆಂತಿಯಾಗಿ ಆ ರೀತಿ ಏನೂ ಮಾಡ್ತಾಯಿಲ್ಲ. ಸ್ಲೈಟಾಗಿ ಎಳ್ದು ಪುಟ್ಟದಾದಂಥ ಆರ್ಚ್ಗಳು ಬರೋ ರೀತಿಯಲ್ಲಿ ನಾನು ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ನಾವು ಈ ಕಂಬನ ಸ್ವಲ್ಪ ಲೆಂತ್ ಕೂಡ ಮಾಡ್ಬೋದು, ಶಾರ್ಟಾಗಿ ಕೂಡ ಮಾಡ್ಕೋಬೋದು. ನಾವು ಹೆಂಗೆ ಹಾಕ್ಕೊಳ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ. ಬಟ್ ನಾನಿಲ್ಲಿ ತುಂಬ ದಾರನ ಎಳೆದು ಮಾಡ್ತಾಯಿಲ್ಲ, ಸ್ವಲ್ಪ ಎಳ್ದು ಪುಟ್ಟದಾದಂಥ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾವು ಈ ಥ್ರೆಡ್ ಒಳಗಡೆಗೆ 16 ಕಂಬಗಳನ್ನ ಮಾಡ್ಕೋಬೇಕು. ಥ್ರೆಡ್ ಒಳಗಡೆಗೆ 16 ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ನೀವು ಯಾವ ಸೈಜ್ ಬೀಡನ್ನ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. 14 ಮಾಡ್ಕೋಬೋದು, 16 ಮಾಡ್ಕೋಬೋದು. ಸೊ ಅದು ನೀವು ತಗೊಳ್ಳೋ ಬೀಡ್ ಮೇಲೆ ನಾವು ಡಿಪೆಂಡ್ ಮಾಡ್ಕೋಬೋದು. ನೋಡಿ, ಇವಾಗ 16 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಈ ರೀತಿ ಯು ಶೇಪಲ್ಲಿ ನಮಗೆ ಬರುತ್ತೆ. ಇವಾಗ ಆ 2 ಚೈನ್ ಗ್ಯಾಪ್ ಇದೆಯಲ್ಲ ಅದರೊಳಗಡೆಗೆ ಲಾಕ್ ಮಾಡ್ಕೊಂಬಿಡೋಣ. ನೋಡಿ, ಈ ರೀತಿ ನೋಡಿ ಎಷ್ಟು ಪುಟ್ಟದಾಗಿ ತುಂಬ ಚೆನ್ನಾಗಿ ಬರುತ್ತೆ, ಕ್ಯೂಟಾಗಿರುತ್ತೆ ಡಿಸೈನು. ಇವಾಗ ನಾವು ಲಾಕ್ ಮಾಡಿದ್ದಾದಮೇಲೆ 6 ಚೈನ್ಗಳನ್ನ ಹಾಕ್ಕೊಳ್ಬೇಕು. 6 ಚೈನ್ಗಳನ್ನ ಹಾಕ್ಬಿಟ್ಟು ಸ್ಯಾರಿನ ಸ್ವಲ್ಪ ಸ್ಲೈಟಾಗಿ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಬಿಟ್ಟು ನಿಮಗಲ್ಲಿ ಓಲ್ಗಳು ಕಾಣಿಸ್ತಾ ಇದೆಯಲ್ಲ ಅದನ್ನು ಕೌಂಟ್ ಮಾಡಿಕೊಂಡು 6ನೇ ಓಲ್ಗೆ, 6ನೇ ಕಂಬ, 6ನೇ ತೂತಕ್ಕೆ ಲಾಕ್ ಮಾಡ್ಕೊಳ್ಳಿ. 6ನೇದಕ್ಕೆ 6 ಚೈನ್ ಹಾಕಬೇಕು. 6ನೇ ಓಲ್ಗೆ 6ನೇದಕ್ಕೆ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 2 ಚೈನ್ನ ಹಾಕ್ಕೋಬೇಕು. 2 ಚೈನ್ ಹಾಕಿಬಿಟ್ಟು ಇವಾಗ 6 ಚೈನ್ ಗ್ಯಾಪ್ ಒಳಗಡೆಗೆ ಮತ್ತೆ ಡಬಲ್ ಕ್ರೋಶೆಟ್ನ ಮಾಡಬೇಕು. ಆ 6 ಚೈನ್ನ ನಮಗೆ ಬೇಸಾಗಿ ತಗೊಳ್ಳೋದು. 6 ಚೈನ್ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶೆಟ್, ಇಲ್ಲೂ ಕೂಡ ಡಬಲ್ ಕ್ರೋಶೆಟೇ. ಮತ್ತು ಈಗಲೂ ಅಷ್ಟೇ ಪುಟ್ಟದಾಗಿ ಕಂಬಗಳನ್ನ ಮಾಡ್ಕೊಳ್ಳೋಣ. ತುಂಬ ಎಳೆದು ಏನು ಮಾಡ್ಕೊಳ್ಳೋದು ಬೇಡ, ಪುಟ್ಟದಾಗೆ ಇರಲಿ. ಮತ್ತು ನೀವು 6 ಚೈನ್ ಗ್ಯಾಪಿಗೆ 10 ಅಥವಾ 12 ಕಂಬಗಳನ್ನ ಮಾಡ್ಕೋಬೋದು. 10, 11, 12 ಅಷ್ಟೇ ಮಾಡ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಬೇಡ.
ಅದಕ್ಕಿಂತ ಜಾಸ್ತಿ ಮಾಡಿದ್ರೂ ಚೆನ್ನಾಗಿರೋದಿಲ್ಲ. 10ರಿಂದ ನೀವು 12 ಮಾಡ್ಕೋಬೋದು. 10 ಅಥವಾ 11 ಅಥವಾ 12 ಕಂಬಗಳನ್ನ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಲ್ಲಿ ನಾನಿಲ್ಲಿ 11 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತಾ ಇರೋದು ಇಲ್ಲೂ ಕೂಡ. ಸೊ 11 ಕಂಬಗಳು ಇಡಿಸಿದೆ, ನಾನು 11 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಈಗ ನಾವು ಲಾಕ್ ಮಾಡಬೇಕು. 4 ಕಂಬ, 4ನೇ ಕಂಬಕ್ಕೆ ಲಾಕ್ ಮಾಡಿ. ಕಂಬದ ಮಧ್ಯಕ್ಕೆ ಲಾಕ್ ಮಾಡ್ಕೋಬೋದು. 4 ಕಂಬ ಆದಮೇಲೆ ಕಂಬದ ಮಧ್ಯಕ್ಕೆ ಲಾಕ್ ಮಾಡ್ಕೊಂಬಿಡಿ. ಆಮೇಲೆ 4 ಚೈನ್ಗಳನ್ನ ಹಾಕ್ಕೊಳ್ಳೋಣ. ಲಾಕ್ ಮಾಡಿ 4 ಚೈನ್ ಹಾಕಿ 2 ಚೈನ್ ಗ್ಯಾಪ್ ಇದೆಯಲ್ಲ ಅದರೊಳಗಡೆಗೆ ಲಾಕ್ ಮಾಡಬೇಕು. ನೋಡಿ ಈ ರೀತಿ ನಾರ್ಮಲ್ ಆರ್ಚ್ ಬರುತ್ತೆ, ಆಮೇಲೆ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ. ಸೊ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಅಂತೂ. ಸೊ ನಾವು ಕಡಿಮೆ ಬೀಡ್ಸ್ ಯೂಸ್ ಮಾಡ್ಕೋಬೋದು. ಬೀಡ್ಸೇ ಬೇಡ ಅಂತ ಅಂತಾರಲ್ಲ, ಅವರಿಗೆ ಈ ಥರ ಒಂದೊಂದು ಪುಟ್ ಬೀಡ್ ಹಾಕಿಬಿಟ್ಟು ನಾವು ಈ ರೀತಿ ಒಂದು ಡಿಸೈನ್ನ ಮಾಡ್ಬೋದು. ನಾರ್ಮಲ್ ಆರ್ಚು ಜೊತೆಗೆ ಸ್ಲ್ಯಾಂಟಿಂಗ್ ಆರ್ಚು. ಸೊ ಇದೇ ರೀತಿ ನಾವು ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನಾನು ಎಲ್ಲ ಆರ್ಚ್ಗಳನ್ನೂ ಮಾಡಿದ್ಮೇಲೆ ತೋರಿಸ್ತೀನಿ ನೋಡಿ. ಇದು ಆನಿಯನ್ ಸಿಪ್ಪೆ ಕಲ್ಲರು, ಅದ್ರ ಜೊತೆಗೆ ಹಸಿರು ಗ್ರೀನ್ ಮಿಕ್ಸು ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು. ಎಲ್ಲ ಆರ್ಚ್ಗಳು ಮಾಡಿದ್ಮೇಲೆ ನೋಡಿ ನಿಮಗೆ ಹೇಗೆ ಕಾಣಿಸ್ತಾ ಇದೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾವು 187 ದಾರದಿಂದ ಕುಚ್ಚುಗಳನ್ನ ಕಟ್ಕೊಳ್ಳೋಣ. ನೋಡಿ ಇವಾಗ ನಾನು ಆನಿಯನ್ ಸಿಪ್ಪೆ ಕಲ್ಲರ್ ದಾರದಿಂದ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. 187 ದಾರ ತೊಗೊಂಡಿದ್ದೀನಿ. 187 ಅಂದರೆ ನಿಮಗೆ 367 ದಾರ ಆಗುತ್ತೆ. ತುಂಬ ದಪ್ಪನಾಗಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಆರ್ಚ್ ಲೆಂತಿಗೆ ನಾನು ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ತುಂಬ ಉದ್ದನೂ ಕಟ್ಟಿಲ್ಲ. ಉದ್ದ ಕಟ್ಟಿದ್ರೂ ನನಗಷ್ಟು ಇಷ್ಟ ಅನಿಸೋದಿಲ್ಲ. ಆರ್ಚ್ ಲೆವೆಲಿಗೆ ಕಟ್ಟಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದೇ ಲೆಂತಿಗೆ ಕಟ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ, ಈ ಒಂದು ಬ್ರೈಡಲ್ ಡಿಸೈನು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಡಿಸೈನ್ ಹೇಗಿತ್ತಂತ ಕಮೆಂಟ್ ಮಾಡಿ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.